ಮೇಷರಾಶಿಯವರು ಮನೆಯಿಂದ ಹೊರಗಡೆ ಇದ್ದಾಗ ಬಹಳ ಖುಷಿಯಾಗಿರ್ತೀರಿ. ಮನೆಗೆ ಬಂದ್ರೆ ಏನೋ ಕಿರಿಕಿರಿ, ಏನೋ ಅಸಮಾಧಾನ, ಯಾಕೆ ಮನೆಗೆ ಹೋಗ್ಬೇಕು, ಮನೆಗೆ ಯಾಕೆ ಬಂದೆ, ಮನೆಯಲ್ಲಿ ಯಾಕಿದ್ದೀನಿ, ಇವೆಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಹಿರಿಯರ ಅಭಿಪ್ರಾಯವನ್ನ ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರು ಏನಾದರೂ ಒಂದು ಸಲಹೆಯನ್ನು ಕೊಟ್ಟರು, ಒಂದು ಮಾತನ್ನು ಹೇಳಿದ್ರು, ಮಾರ್ಗದರ್ಶನ ಮಾಡಿದ್ರು ಅಂತಂದ್ರೆ ಅದನ್ನ ತಾತ್ಸಾರವಾಗಿ ತಗೊಳ್ಳುವಂಥದ್ದಾಗ್ಲಿ ಅಥವಾ ನಿರಾಕರಣೆ ಮಾಡ್ತಕ್ಕಂಥದ್ದಾಗ್ಲಿ ಬೇಡ. ನಿಧಾನವಾಗಿ ಆಲೋಚನೆಯನ್ನು ಮಾಡಿದ್ರೆ ಅದರಲ್ಲಿ ಏನೋ ಒಂದು ನಿಮಗೆ ಒಳ್ಳೆಯದಾಗತಕ್ಕಂತಹ ಅಂಶ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಹೊಸ ಕೆಲಸವನ್ನ ಆರಂಭ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ. ಕುಟುಂಬದವರ ಸಂತೋಷವನ್ನ ಹಾಗೆ ಕಾಪಾಡಿಕೊಳ್ಬೇಕಾದಂತಹದ್ದು ಬಹಳ ಮುಖ್ಯವಾದಂತಹ ವಿಷಯವಾಗುತ್ತೆ. ಅದಿಲ್ಲ ಅಂತಾದ್ರೆ ಮನೆಗೆ ಬರಲಿಕ್ಕೆ ಮನಸ್ಸು ಬರದೇ ಇರುವಾಗತ್ತೆ. ನಿಮಗೆ ಜನರ ಹೊಗಳಿಕೆ ಇದೆ, ನೀವು ಸಾಮರ್ಥ್ಯವನ್ನು ಹೊಂದಿದ್ದೀರಿ, ಯಾವುದಾದ್ರೂ ಕೆಲಸವನ್ನ ನಿಮಗೆ ವಹಿಸಿದ್ರೆ ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ, ಇವೆಲ್ಲ ಒಳ್ಳೆಯ ಮಾತುಗಳು ಇದೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಸಮಾಧಾನ ಇಲ್ಲದೆ ಇರತಕ್ಕಂತಹದ್ದು ಬಹಳ ವಿಚಿತ್ರ ಅಂತ ಹೇಳಿ ಅನ್ನಿಸ್ತಕ್ಕಂಥದ್ದು. ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಕಾಡಬಹುದು. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗಬಹುದು. ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನ ವಹಿಸಬೇಕಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ವಾದ ವಿವಾದಗಳಾಗತ್ತೆ. ಯಾವ ವಿಷಯಕ್ಕೆ? ಅನಗತ್ಯವಾದಂತಹ ವಿಚಾರಕ್ಕೆ ವಾದ ವಿವಾದಗಳಾಗತ್ತೆ. ಯಾವ ಪ್ರಯೋಜನವೂ ಕೂಡ ಇಲ್ಲದೆ ಇರತಕ್ಕಂತಹದ್ದು. ಮಾತಾಡೋದಕ್ಕಿಂತ ಸುಮ್ಮನೆ ಎದ್ದು ಬಿಟ್ರೆ ಅದು ನಿಮಗೆ ಒಂದಷ್ಟು ಅನುಕೂಲವನ್ನ ತಂದುಕೊಡುತ್ತೆ. ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಹ ಸೂಚನೆಗಳಿವೆ. ನಿಮ್ಮ ಪ್ರಯತ್ನ ಇನ್ನಷ್ಟು ಮತ್ತಷ್ಟು ಆಗಬೇಕು, ಜೊತೆಗೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಇರಬೇಕು ಅನ್ನುವಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಬೇಕು. ಪುಣ್ಯಕ್ಷೇತ್ರದ ಪ್ರಯಾಣ ನಿಮಗೆ ಇಷ್ಟ ಆಗಬಹುದು. ಮುಂದಿನ ದಿನಮಾನದಲ್ಲಿ ಆ ಒಂದು ಪ್ರಯಾಣಕ್ಕೆ, ಧಾರ್ಮಿಕ ಕ್ಷೇತ್ರಗಳ ಒಂದು ಭೇಟಿಗೆ ಅವಕಾಶಗಳು ಆಗುವಂಥದ್ದು. ಮನೋರಂಜನೆಯ ದಿವಸವಾದರೂ ಕೂಡ ಸಂತೋಷ ಸ್ವಲ್ಪ ಕಡಿಮೆ. ಅನುಕೂಲ ಇದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಆದರೆ ನಿಮಗೆ ಅಷ್ಟೊಂದು ಮನಃಪೂರ್ವಕವಾಗಿ ಸಂತೋಷವನ್ನು ಅನುಭವಿಸೋದಕ್ಕೆ ಆಗದೇ ಇರತಕ್ಕಂತಹ ಸ್ಥಿತಿ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಮಿಥುನ ರಾಶಿ, ಕುಟುಂಬದವರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನ ಕಳೆಯೋದಕ್ಕೆ ಅವಕಾಶ ಇದೆ. ಕೌಟುಂಬಿಕವಾಗಿ ಏನೋ ಒಂದು ರೀತಿಯ ಸಾಮರಸ್ಯ, ಅನ್ಯೋನ್ಯತೆ ಅನ್ನುವಂಥದ್ದು ಕಾಣ್ತಾ ಇದೆ. ದಿನದ ಆರಂಭದಲ್ಲಿ ಕೆಲವು ಕೆಲಸದ ಬಗ್ಗೆ ಉದಾಸೀನತೆ, ಎದ್ದ ತಕ್ಷಣ ಯಾರು ಈ ಕೆಲಸ ಮಾಡ್ತಾರೆ ಅನ್ನುವಂತಹ ಮಾತು ಬರಬಹುದು ಅಂತ. ಮಂಗಳ ಕಾರ್ಯ ಅಥವಾ ಶುಭ ಕಾರ್ಯದ ಬಗ್ಗೆ ಸ್ವಲ್ಪ ಚಿಂತನೆಗಳು, ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ. ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಅಥವಾ ಅಣ್ಣ ತಮ್ಮಂದಿರಿಗೆ ಸ್ವಲ್ಪ ತೊಂದರೆಯಾಗ್ತಕ್ಕಂಥದ್ದು. ಸಹೋದರ ವರ್ಗಕ್ಕೆ, ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೆ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳು ಆಗುವಂಥದ್ದು. ಅವರವರ ಹೊಂದಾಣಿಕೆ ಅಥವಾ ಅವರವರು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸದಲ್ಲಿ ವೃತ್ತಿಯಲ್ಲಿ ತೊಡಗಿರ್ತಾರೋ ಅದನ್ನ ಗಮನಿಸಿಕೊಂಡು ಅದರ ಆಧಾರದ ಮೇಲೆ ಅವರ ಸಮಸ್ಯೆಗಳನ್ನು ಮಾಡ್ಕೊಳ್ತಾರೆ. ಅದು ನಿಮಗೆ ಏನೋ ಒಂದು ರೀತಿಯ ಆತಂಕ ಆಗುತ್ತೆ ಅನ್ನುವಂಥದ್ದು. ಸಹೋದ್ಯೋಗಿಗಳಿಂದ ನಿಮಗೊಂದಷ್ಟು ಸಹಾಯವಾಗ್ತಕ್ಕಂಥದ್ದು. ನಿಮ್ಮ ಶ್ರಮದಿಂದ ಹಲವಾರು ಜನಕ್ಕೆ ಶುಭ ಆಗುವಂಥದ್ದು. ಇವನ್ನೆಲ್ಲ ನೋಡುವಂತಹ ದಿವಸ. ದುರ್ಗಾ ಪ್ರಾರ್ಥನೆಯನ್ನ ಮಾಡಿ. ದುರ್ಗಾ ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಾ ಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗಾ ನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಣ್ಣಿನ ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ಮತ್ತು ಶುಭ ಇರುವಂತಹ ದಿವಸ. ನೌಕರಿ ಅಥವಾ ವೃತ್ತಿಯಲ್ಲಿ ಗೌರವವನ್ನು ಸಂಪಾದನೆ ಮಾಡ್ತೀರಿ. ಕೌಟುಂಬಿಕವಾದಂತಹ ಸಂಬಂಧದಲ್ಲಿ ವಿಶ್ವಾಸ ಇರಬೇಕು. ಕುಟುಂಬ ಸಂಬಂಧದಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅಂತಾದರೆ ಅದು ನಿಮಗೆ ತೊಂದರೆಗೆ ಕಾರಣವಾಗತ್ತೆ ಅನ್ನುವಂಥದ್ದು. ಜವಾಬ್ದಾರಿಗಳ ಪೂರೈಕೆ ನಿಮಗೊಂದಷ್ಟು ಸಮಾಧಾನವನ್ನು ತಂದು ಕೊಡುತ್ತೆ. ನನ್ನ ಕರ್ತವ್ಯವನ್ನ ನಾನು ಸರಿಯಾಗಿ ಮುಗಿಸಿದ್ದೀನಿ, ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ, ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನ ಕೊಡ್ತಕ್ಕಂಥದ್ದಾಗತ್ತೆ. ನವ ವಿವಾಹಿತರಿಗೆ ಶುಭವಾದಂತಹ ದಿವಸ. ಹೊಸದಾಗಿ ಮದುವೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ. ಸಿಂಹರಾಶಿ, ಧರ್ಮ ಅಧ್ಯಾತ್ಮ ಇದರ ಬಗ್ಗೆ ಎಲ್ಲ ವಿಶೇಷವಾಗಿ ಮನೆಯವರಿಗೆ ತಿಳಿಸಿ ಹೇಳಬೇಕು. ನೀವೇನೋ ಹೇಳ್ತಾ ಹೋದ್ರೆ ಅವರು ಕೇಳ್ತಾರೆ ಅಥವಾ ಕೇಳದೆ ಇರಬಹುದು, ಇದು ಯಾವುದೂ ನಡೆಯುತ್ತೆ. ಅದನ್ನ ಬಿಡಿಸಿ ಸರಳವಾದಂತಹ ರೀತಿಯಲ್ಲಿ
ಅರ್ಥವಾಗುವ ರೀತಿಯಲ್ಲಿ ಅದನ್ನ ಹೇಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೆಲವು ಅನುಮಾನಾಸ್ಪದವಾದಂತಹ ವಾತಾವರಣ ಇರಬಹುದು, ಆದರೆ ನೀವು ಕೂಡ ಅದನ್ನ ಅನುಮಾನದಿಂದಲೇ ನೋಡಿದಾಗ ಅದು ತಪ್ಪಾದೀತು, ನಿಜಾಂಶ ಏನು ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನಗಳಾಗ್ಲಿ, ಪ್ರಾಯೋಗಿಕವಾದಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಿ ಸುಮ್ಮನೆ ಬಾಯಲ್ಲಿ ಏನು ಮಾತಾಡಿದರೆ ಅದು ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು. ವಿದೇಶಗಳಿಂದ ಅಥವಾ ದೂರದೂರಿನಿಂದ ಒಳ್ಳೆಯ ಸುದ್ದಿಯನ್ನ ಕೇಳಬಹುದು. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಸಂತೋಷ ಒಂದಷ್ಟು ಹೆಚ್ಚಾಗುವಂತಹದ್ದು. ಹೂವನ್ನ ಬೆಳೀತಕ್ಕಂಥವ್ರಿಗೆ ಸ್ವಲ್ಪ ಅಡ್ಡಿ ಅಥವಾ ಸಮಸ್ಯೆಗಳಾಗತ್ತೆ. ನರಸಿಂಹಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ದಂಪತಿಗಳಲ್ಲಿ ವಿರಸ ಅಥವಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಜಗಳ ಸಮಸ್ಯೆ ಅನ್ನುವಂಥದ್ದಿರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾಗುವಂಥದ್ದಿದೆ. ಈ ದಿವಸ ಪ್ರಯಾಣಕ್ಕೆ ಯೋಗ್ಯವಾಗಿಲ್ಲ, ಹಾಗಾಗಿ ಅನಿವಾರ್ಯದ ಅಗತ್ಯದ ಪ್ರಯಾಣವನ್ನ ಬಿಟ್ರೆ ತುಂಬಾ ಗಮನ ಕೊಟ್ಟು ಮಾಡಬೇಕಾದಂತಹ ಪ್ರಯಾಣಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡಿ ಎನ್ನುವಂಥದ್ದು. ಆರ್ಥಿಕವಾದಂತಹ ಸಂಕಷ್ಟ ಉಂಟಾಗ್ತಕ್ಕಂಥದ್ದು. ಶಿಕ್ಷಕರಿಗೆ ಬಡ್ತಿ ಸಿಕ್ಕುವಂತಹ ಸೂಚನೆಗಳಿದೆ. ತಂದೆಯವರಿಂದ ಆಸ್ತಿ ಅಂದ್ರೆ ಪಿತ್ರಾರ್ಜಿತವಾದಂತಹ ಒಂದಷ್ಟು ಸಂಪತ್ತು ನಿಮಗೆ ದೊರಕುವಂತಹ ಸಮಯ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ವಿರಸ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಇಲ್ಲದೆ ಇರುವಂತಹದ್ದಾಗತ್ತೆ. ಇದನ್ನ ಗಮನಿಸಿದಾಗ ಒಂದಷ್ಟು ಅನಿವಾರ್ಯವಾದಂತಹ ಹೊಂದಾಣಿಕೆಗಳು ಬೇಕಾಗತ್ತೆ ಅನ್ನುವಂಥದ್ದು. ಮನೆಯಲ್ಲಿ ಮದುವೆಯ ಮಾತುಕತೆ, ಮದುವೆಯ ವಿಚಾರ ನಡೀಬಹುದು ಅನ್ನುವಂಥದ್ದು. ಮಕ್ಕಳು ಅಥವಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯಿಂದ ಗೌರವಕ್ಕೆ ಭಾಜನರಾಗ್ತೀರಿ ಅನ್ನುವಂಥದ್ದು. ಬಡ್ಡಿ ವ್ಯವಹಾರವನ್ನ ನಡೆಸ್ತಕ್ಕಂಥವ್ರಿಗೆ ಹಿನ್ನಡೆಯಾಗುವ ಮತ್ತೆ ಕಾನೂನಿನ ಚೌಕಟ್ಟು ನಿಮಗೆ ಅಡ್ಡಿ ಅಂತ ಹೇಳಿ ಅನ್ನಿಸುವ ಪ್ರಸಂಗ ಬರುತ್ತೆ. ಕಾನೂನಿನ ಚೌಕಟ್ಟು ಯಾರಿಗೂ ಅಡ್ಡಿ ಅಲ್ಲ, ಅದನ್ನ ಅನುಸರಿಸಕ್ಕಾಗದೇ ಇದ್ದಾಗ ಅದು ಅಡ್ಡಿ ಅಂತ ಹೇಳಿ ನಾವು ಅಂದುಕೊಳ್ಳುವಂತಹದ್ದು. ಮನೆಯ ಅಗತ್ಯವಾದಂತಹ ಖರೀದಿಯ ವಸ್ತುಗಳು ನಿಮಗೆ ಬೇಕು ಅಂತ ಹೇಳಿ ಅನ್ಸೋದ್ರಿಂದ ಖರ್ಚು ಹೆಚ್ಚಾಗತ್ತೆ. ವೃತ್ತಿಪರರಿಗೆ ಅನುಕೂಲವಾಗ್ತಕ್ಕಂಥದ್ದು. ಐಕಮತ್ಯ ಮಂತ್ರವನ್ನ ಜಪ ಮಾಡಿ ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ದೂರಿನ ಪ್ರಯಾಣ ಮಾಡತಕ್ಕಂತಹ ಚರ್ಚೆ ಅಥವಾ ಮಾತು ಬರುವಂಥದ್ದಿದೆ. ಈ ದಿವಸ ಅಧಿಕವಾದಂತಹ ಖರ್ಚು ಅಂತ ಹೇಳಬೇಕು. ಒಂದು ಸ್ವಲ್ಪ ಸಂತೋಷ, ಮತ್ತೊಂದು ಸ್ವಲ್ಪ ಬೇಸರ, ಈ ರೀತಿ ಮಿಶ್ರ ಫಲವನ್ನ ನೋಡಬೇಕಾದಂತಹ ದಿವಸ ಇದಾಗಿರುತ್ತೆ. ಆಹಾರದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಅಭಿಪ್ರಾಯಗಳು ಏನಿರುತ್ತೋ ಅದಕ್ಕೆ ವಿಶೇಷವಾದಂತಹ ಮನ್ನಣೆ ಸಿಕ್ಕುವಂತಹದ್ದಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳು ಸಮಾಜಕ್ಕೆ, ಕುಟುಂಬಕ್ಕೆ, ನಿಮ್ಮ ಪರಿವಾರಕ್ಕೆ ಪೂರಕವಾಗಿದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಅನನುಕೂಲ, ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಅಡ್ಡಿಗಳು, ತೊಂದರೆಗಳು, ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಾಗತ್ತೆ. ಸರಸ್ವತೀ ದೇವಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರ್ರಾಶಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನಸ್ಸಿನಲ್ಲಿ ಭಯ ಉಂಟಾಗತ್ತೆ, ಆತಂಕ ಹೆಚ್ಚಾಗತ್ತೆ. ಇದರಿಂದ ನನಗೇನಾಗ್ಬಿಡುತ್ತೋ ಅನ್ನುವಂತಹ ಜೀವ ಭಯ ನಿಮ್ಮನ್ನ ಕಾಡತ್ತೆ. ಅಷ್ಟೊಂದು ಅಧೈರ್ಯದಿಂದ ಕೂಡ್ಬಿಟ್ರೆ, ಅಷ್ಟೊಂದು ದುರ್ಬಲರಾಗ್ಬಿಟ್ರೆ ಕಷ್ಟವಾಗತ್ತೆ. ಧೈರ್ಯದಿಂದ ವರ್ತಿಸ್ಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುವಂಥದ್ದಿದೆ. ಮನಸ್ಸನ್ನ ಕೇಂದ್ರೀಕರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸು ನಿಮ್ಮ ಹತೋಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ವ್ಯಾವಹಾರಿಕವಾದಂತಹ ಅಡೆತಡೆ ನಿಮಗೆ ಉಂಟಾಗಬಹುದು. ವಿನಾಕಾರಣ ಕುಟುಂಬದಲ್ಲಿ ಜಗಳ ಆಗಬಹುದು. ವಿನಾಕಾರಣ, ಕಾರಣ ಏನು ಬೇಕು ಅಂತ ಏನಿಲ್ಲ, ಆದ್ರೆ ಜಗಳ ಆಗುವಂಥದ್ದು ಹಾಗೇ ಆಗತ್ತೆ. ಮೃತ್ಯುಂಜಯನನ್ನ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಸಲ ಪಠನೆ ಮಾಡಿ ಶುಭವಾಗಿ. ಮಕರ ರಾಶಿ ಹೊಸ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಪ್ರಯಾಣ ಮಂಗಳಕರವಾಗಿರ್ತಕ್ಕಂಥದ್ದು. ಮದುವೆಯ ಸಮಾರಂಭದಲ್ಲಿ ಅದಕ್ಕೆ ಪೂರಕವಾದಂತಹ ವಿಚಾರಗಳಲ್ಲಿ
ಹೆಚ್ಚಿನ ಆದ್ಯತೆ ನಿಮ್ಮದಾಗಿರುತ್ತೆ ಅನ್ನುವಂಥದ್ದು. ಪ್ರೇಮಿಗಳಿಗೆ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳು ಆಗ್ತಕ್ಕಂತಹ ದಿವಸ. ಸ್ನೇಹ, ಮಿತ್ರತ್ವ ಇದಕ್ಕೆ ಬೆಲೆ ಸಿಕ್ಕೋದ್ರಿಂದ ಅದು ಸ್ವಲ್ಪ ನೆಮ್ಮದಿಯನ್ನ ನಿಮಗೆ ಕೊಡುತ್ತೆ ಅಂತ ಹೇಳಿ ಅರ್ಥ. ಹಳೆಯ ವಿಚಾರಗಳು ಕೆಲವು ಪ್ರಸ್ತಾಪವಾಗುತ್ತೆ, ಮಾನಸಿಕವಾಗಿ ಸ್ವಲ್ಪ ಬೇಸರ, ಇದೆಲ್ಲ ಯಾಕೆ ಬೇಕಾಗಿತ್ತು ಈಗ ಅಂತ ಹೇಳಿ ನೀವು ಅಂದ್ಕೊಳ್ಬಹುದು. ಆದರೆ ಸಂದರ್ಭಗಳು ಹಾಗಿರುತ್ತೇನೋ ಅದನ್ನ ಗಮನಿಸಿ ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹೋಗಲಿ. ಅನ್ನಪೂರ್ಣೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇದ್ರೂ ಕೂಡ ದ್ರೋಹ ಆಗಬಹುದು, ವಂಚನೆ ಆಗಬಹುದು ಅನ್ನುವಂತಹ ಸೂಚನೆ. ಯಾವುದೇ ವಿಚಾರವನ್ನ ಬಹಳ ಹಗುರವಾಗಿ, ಲಘುವಾಗಿ ಪರಿಗಣನೆ ಮಾಡೋದು ಬೇಡ. ಪ್ರತಿಯೊಂದು ವಿಷಯಕ್ಕೂ ಕೂಡ ತನ್ನದೇ ಆದಂತಹ ಒಂದು ತೂಕ ಇರುತ್ತೆ, ಅದನ್ನ ಗಮನಿಸ್ಕೊಳ್ಬೇಕು. ಸಹೋದರರಲ್ಲಿ ವಿವಾದ ಅಥವಾ ಕಲಹ ಬೇಡ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಯಾವುದೋ ವಿಚಾರಕ್ಕೆ ವಿವಾದವನ್ನು ಮಾಡುವಂತಹದ್ದು, ಜಗಳ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭ ಸಿಕ್ಕುವಂತಹ ದಿವಸ ಇದೆ. ಪ್ರಯಾಣ ಮಾಡುವಂತಹ ಸೂಚನೆಯೂ ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರಕ್ಕೋಸ್ಕರವಾಗಿ, ವ್ಯವಹಾರದ ದೃಷ್ಟಿಯಿಂದಾಗಿ ಪ್ರಯಾಣವನ್ನ ಮಾಡಲೇಬೇಕು. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಿ ಎಚ್ಚರಿಕೆಯನ್ನ ಇಟ್ಟುಕೊಳ್ಳಿ ಅನ್ನುವಂಥದ್ದು ಸಲಹೆ. ಬಿಳಿ ಎಕ್ಕದ ಗಿಡವನ್ನ ಪೂಜೆ ಮಾಡಿ 12 ಪ್ರದಕ್ಷಿಣೆಗಳನ್ನ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ಪರ್ಧಾತ್ಮಕವಾದಂತಹ ವಿಚಾರಗಳಿಗೆ ಶುಭ ಇರುವಂತಹದ್ದು. ನಿಮ್ಮ ಆಲೋಚನೆಗಳು ಏನೇ ಇದ್ರು, ಯಾವ ಯೋಜನೆಗಳಿದ್ರು ಅದೆಲ್ಲ ಕುಟುಂಬದ ಮಧ್ಯವೇ ಇರಲಿ. ಹೊರಗಡೆ ಆ ವಿಷಯ ಹೋಗಲಿಕ್ಕೆ, ಸೋರಿಕೆ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಡಿ ಅಂತ ಅರ್ಥ. ಮನೆಯಲ್ಲಿ ಮಂಗಳ ಕಾರ್ಯ ನಡೀತಕ್ಕಂತಹ ಒಂದು ಶುಭ ಸುದ್ದಿ, ಅದರ ಬಗ್ಗೆ ಚರ್ಚೆ, ಅದರಿಂದ ಒಂದಷ್ಟು ಸಂತೋಷ ಎಲ್ಲವೂ ಕೂಡ ಆಗುವಂತಹದ್ದು. ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತೀರಿ. ತುಂಬಾ ಬುದ್ಧಿವಂತರಾದಂತಹ ನೀವು ಮೋಸ ಹೋಗುವಂತಹ ಸಾಧ್ಯತೆಯೂ ಇರುತ್ತೆ. ಗ್ರಹಗತಿ ಕೆಟ್ಟಾಗ ಯಾರಿಂದಲೂ ಕೂಡ ಏನನ್ನೂ ಬದಲಾಯಿಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ತುಂಬಾ ಬುದ್ಧಿವಂತರಾದರೂ ಕೂಡ ಮೋಸದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತಹ ಚಿಂತೆ ನಿಮ್ಮನ್ನ ಕಾಡುವಂಥದ್ದು. ಮಾತು ಮತ್ತು ಕೋಪ ಇದೆರಡನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಶುಭವಾಗಿ.